ನಾನು ಚಿಕ್ಕಂದಿನಿಂದ ಕಥೆಗಳನ್ನು ಕೇಳಿ ಬೆಳೆದ ವ್ಯಕ್ತಿ. ನಾನು ಕಥೆಗಳು ಹೇಳ್ತಕ್ಕಂಥ ಒಂದು ಮೌಖಿಕ ಪರಂಪರೆ ನಮ್ಮ ಮನೆಯಲ್ಲಿ ಇತ್ತು. ನಮ್ಮ ಅಜ್ಜಿಯರು ಏನಿದ್ರು ಅವರೆಲ್ಲ ಕಥೆಗಳು ಹೇಳ್ತಾ ಇದ್ರು. ನಮ್ಮಪ್ಪ ಬಹಳ ಆಕರ್ಷಕವಾಗಿ ಕೆಲವು ಸುಳ್ಳುಗಳನ್ನ ಕಥಾ ರೂಪದಲ್ಲಿ ಹೇಳ್ತಾ ಇದ್ದಾರೆ, ನಡೆದ ಘಟನೆ ಥರ. ಆ ಥರ ನಾನು ನೋಡೋಕೆ ಕಥೆಗಳು ಬೆಳೀತಾ ಹೋಗುದು. ಆಮೇಲೆ ನಾವು ಹೆಚ್ಚು ಓದ್ತಾ ಇದ್ವಿ, ಆಗ ಕಥೆಗಳು ಕೇಳ್ತಾ ಇದ್ವಿ, ಓದ್ತಾ ಇದ್ವಿ. ಸುಮಾರು NHMIನಿಂದ ಶುರುವಾದಂಥ ನಮ್ಮ ಓದಿನ ಅಭಿಯಾನ SL ಭೈರಪ್ಪನವರಿಗೆ ಬಂತದ್ದು. ಓದಿ ನಾವು ಆಮೇಲೆ ನಮ್ಗೆ ಯಾಕೆ ಬರೆಯಕ್ಕೆ ಶುರು ಮಾಡಿದ್ವಿ ಅಂದ್ರೆ ನಮಗೆ ಆಗಿರ್ತಕ್ಕಂಥ ಅವಮಾನವನ್ನ ಮೆಟ್ಟಿ ನಿಲ್ಲಲಿಕ್ಕೆ ಕಥೆಗಾರನ ಆದ್ವಿ ನಾವೆಲ್ಲ. ನಮಗೆ ಅತ್ಯಂತ ಬಹಳ ಹಿಂದುಳಿದಿರ್ತಕ್ಕಂಥ ಒಂದು ಕಮಿಟಿಯಿಂದ ಬಂದಿರತಕ್ಕಂಥದ್ದು ನಾವು. ಲಿಂಗಾಯತರಲ್ಲಿ ಕುಂಬಾರ ಅಂತಕ್ಕಂಥ ಒಂದು ಹಿನ್ನೆಲೆಯಿಂದ ಬಂದಂಥದ್ದು. ಕುಂಬಾರ ಅನ್ನೋ ಪದ ಏನಾಗಿದೆ ಅಂದ್ರೆ ಇವತ್ತು ಬೈಗಳ ಒಂದು ಪದ ಆಗಿದೆ, ಕಸುಬುಗಳಿಗೆ ಇದಾಗಿದೆ. ಅದನ್ನ ಮೆಟ್ಟಿ ನಿಲ್ಬೇಕು ಅನ್ನೋದು ಒಂದು ಅಲ್ವಾ, ಇನ್ಫಿನಿಟಿ ಕಾಂಪ್ಲೆಕ್ಸ್, ಸುಪೇಟಿ ಕಾಂಪ್ಲೆಕ್ಸ್. ಆ ಕಾರಣಕ್ಕೆ ನನ್ನ ಕಥೆಗಳ ಆಸರೆ ಪಡೆದೆ ನಾನು. ಕುಂಬಾರ ಅಂತಕ್ಕಂಥ ಸಣ್ಣ ಸಮುದಾಯದಿಂದ ಲಿಂಗಾಯತ ಸಮುದಾಯದ ಈ ಕಾಯಕ ಪಂಗಡಗಳೇನದು ಅವು ಯಾವ ಸಹಿತ ಈ ಲಿಂಗಾಯತ ಸಮುದಾಯದವರು ಅದನ್ನ ಮುಖ್ಯವಾಹಿನಿ ಒಳಗೆ ಅವ್ರನ್ನ ಗುರುತಿಸ್ಲಿಲ್ಲ. ಅದು ಬಸವಣ್ಣನವರು ಮಾಡಿದ ಅರ್ಧ ಬರದ ಕ್ರಾಂತಿ ಅದು ಲಂಕೇಶ್ ಅವರ ಸಂಕ್ರಾಂತಿಯಲ್ಲಿ ಕೂಡ ಇದು ಧ್ವನಿಸ್ತತಿ. ಯಾಕಂದ್ರೆ ಅದು ಪೂರ್ಣ ಪ್ರಮಾಣದ ಕ್ರಾಂತಿ ಆಗ್ಲಿಲ್ಲ. ನಮ್ಮನ್ನ ಎಲ್ಲ ಕಾಯಕ ಸಮುದಾಯಗಳನ್ನ ಒಂದು ವೇದಿಕೆ ಕೆಳಗಡೆ ತಂದ್ರು ಬಸವಣ್ಣ. ಸುಮಾರು ಒಂದು 890 ಕಾಯಕ ಸಮುದಾಯಗಳೆಲ್ಲ ಬಂದ್ವಾ. ಆ ಸಮುದಾಯಗಳಿಗೆ ಏನ್ ಮಾಡ್ಬೇಕು ಅಂತಕ್ಕಂಥ ಒಂದು ಇದು ಅವರ ಅಂತರ್ಧಾನ ಆದ್ರಲ್ಲ ಕಾಲಕ್ರಮೇಣ. ಆ ಕಾರಣಕ್ಕೆ ನಾವೆಲ್ಲ ಅತಂತರ ಆಗ್ಬಿಡಿದ್ವಿ ಲಿಂಗಾಯತರೊಳಗಡೆ. ಯಾರು ನಮ್ಮನ್ನು ಸೇರಲ್ಲ. ಲಿಂಗಾಯತ ವೀರಶೈವರು ಯಾರು ಸೇರದೇ ಇರ್ತಕ್ಕಂಥ ಕಸುಬುಗಳಿದ್ದಾವೆ. ಅದು ಹಜಾಮ್ರಿದ್ದಾರೆ, ಮಡಿವಾಳರಿದ್ದಾರೆ, ಕುಂಬಾರರಿದ್ದಾರೆ, ಎಲ್ಲ ಕಮ್ಯುನಿಟಿಗಳಿವೆ. ಕಡೆ ಬಹಳ ಅತಂತ್ರ ಸ್ಥಿತಿಯಲ್ಲಿದೆ ನಮ್ಮ ಕಮ್ಯುನಿಟಿ. ಆಮೇಲೆ ನಾವು ಬರೆಯೋದಕ್ಕೆ ನನ್ನ ಕಮ್ಯುನಿಟಿನೂ ಒಂದು ಕಾರಣ. ಕ್ರಾಂತಿ ಪೂರ್ಣ ಆಗಿಲ್ಲ ಅಂತ ಯಾವ್ದು ಕ್ರಾಂತಿ ಪೂರ್ಣ, ಯಾಕಂದ್ರೆ ಕ್ರಾಂತಿ ಸ್ವಲ್ಪ ಹೆಜ್ಜೆ ನಡೆದ್ಮೇಲೆ ಅದು ಹಿಂದೆ ಹೋಗೋದಿಲ್ಲ. ಹಾಗಾಗಿ ಬೇರೆ ಕೆಳವರ್ಗದ ಕೆಳಜಾತಿ ಜನರಿಗೆ ಅಧ್ಯಾತ್ಮ ಬಗ್ಗೆನೂ ಮತ್ತು ಸೋಷಿಯಲ್ ಸಮಾಜ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಆಗೋದು ಮತ್ತು ಅವ್ರು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಹಿಂದಿಯಲ್ಲಿ ಒಂದು ಹಾಡಿದೆ, ಮುಡುಮುಡಿಕೆ ದೇಕ ಮುಡುಮುಡಿಕೆ ಅಂತ ಇದೆ. ನಾವು ಎಷ್ಟು ನಡೀತೇವೋ ಅಷ್ಟು ಹಿಂತಿರುಗಿ ನೋಡ್ಬೇಕು. ಅವಾಗ ನೋಡಿದೆ ಮಾತ್ರ ನಮ್ಮ ಬೆಳವಣಿಗೆ, ನಮ್ಮ ಸಮಸ್ಯೆಗಳು ನನ್ಗೆ ಅರ್ಥ ಆಗ್ತವೆ. ನನ್ಗೆ ಅದು ಯಾವ ಕ್ರಾಂತಿನೂ ಪೂರ್ಣ ಆಗಕ್ಕೆ ಸಾಧ್ಯ ಇಲ್ಲ ಪ್ರಪಂಚದಲ್ಲಿ ಅಲ್ವಾ. ಈ ಕ್ರಾಂತಿನೂ ಅಪೂರ್ಣ ಆಯ್ತು. ಆಮೇಲೆ ಈ ನಿಜವಾದ ಒಂದು ಶಕ್ತಿ ಅಂದ್ರೆ ಕಸುಬುಗಳೇ. ನಮ್ಮ ಸಮಾಜದ ದೊಡ್ಡ ಕ್ರಿಯೇಟಿವ್ ಪ್ರೊಡಕ್ಟಿವ್ ಕಮ್ಯುನಿಟಿಗಳು ಯಾವುವು ಅಂದ್ರೆ ನಾವೇ. ನಾಗರಿಕತೆಯನ್ನ ಸೃಷ್ಟಿಸಿರ್ತಕ್ಕಂಥದ್ದು, ಬೆಳೆಸಿರ್ತಕ್ಕಂಥದ್ದು ನಾವು ಕಸುಬುಗಳೇ, ಬೇರೆ ಅಲ್ಲ. ಹೌದು, ನಾವು ಪ್ರೊಡಕ್ಟಿವ್ ಕಮ್ಯುನಿಟಿ ನಮ್ದು. ಕಮ್ಯುನಿಟಿಗಳಲ್ಲಿ ಎರಡು ವಿಧ, ಪ್ರೊಡಕ್ಟಿವ್ ಕಮ್ಯುನಿಟಿ, ನಾನ್ ಪ್ರೊಡಕ್ಟಿವ್ ಕಮ್ಯುನಿಟಿ. ಈ ಪ್ರೊಡಕ್ಟಿವ್ ಕಮ್ಯುನಿಟಿಗಳೇ ಈ ಸಮಾಜದ ದೊಡ್ಡ ಆಸ್ತಿ. ನಾನ್ ಪ್ರೊಡಕ್ಟಿವ್ ಕಮ್ಯುನಿಟಿ ಅಲ್ಲ, ನಾವು ಮಂತ್ರಗಳ ಹಿನ್ನೆಲೆಯಿಂದ ಬಂದಂತವ್ರು ಅಲ್ಲ. ಆದ್ರಿಂದ ನಾವು ಬಹಳ ಪವರ್ಫುಲ್ ಕಮ್ಯುನಿಟಿ ಅಂತ ನಾವು ತಿಳ್ಕೊಂತೀವಿ. ನಾವು 50 ವರ್ಷದ ಹಿಂದೆ ಬೇಸಾಯಕ ಸಮಾಜದ ಸಂದರ್ಭಗಳಲ್ಲಿ ಅಲ್ಲಿ ಜಾತಿ ವ್ಯವಸ್ಥೆ, ಬಂಡವಾಳಶಾಹಿ ಈ ವ್ಯವಸ್ಥೆ ನೋಡ್ತಾ ಇದ್ವಿ. 50 ವರ್ಷ ನಂತರ ಮತ್ತೆ ಇತ್ತೀಚೆಗೆ ತಾವು ಬಂದು ಆ ಪರಿಸರ ನೋಡಿದಾಗ ಅವತ್ತಿಗೂ ಮತ್ತು ಇವತ್ತಿಗೂ ಏನಾಗುತ್ತೆ ಅಂದ್ರೆ ಕಾಟೇವ್ರೆ, 1975 ನಾವೆಲ್ಲ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವೆಲ್ಲ ಹುಟ್ಟಿದ್ದವ್ರು. ನಾನು, ನಮ್ಮ ಓಯಿಲ್ನಾಗ್ ಸ್ವಾಮಿ, ಅಗ್ರ, ಇವರೆಲ್ಲ ನಾವೆಲ್ಲ ಆ ಅವಧಿಯಲ್ಲಿ ಹುಟ್ಟಿರ್ತಕ್ಕಂಥ ಅನುಭವಗಳು ಈಗಿನವ್ರಿಗಿಲ್ಲ. ಈಗ 2, 3, 4ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಹುಟ್ಟಿದವ್ರಿಗಿಲ್ಲ. ನಮಗೆ ತುರ್ತು ಪರಿಸ್ಥಿತಿ ಗೊತ್ತು, ಅಶ್ವೆ ಗೊತ್ತು, ಅಸಮಾನತೆ ಗೊತ್ತು, ಅವಮಾನಗಳು ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಿಲ್ಲ. ನೋಡಿ, 1975-80 ನಡುವೆ ಆಂಧ್ರದಲ್ಲಿ ಎಂತ ಬರಗಾಲ ಇತ್ತು ಅಂದ್ರೆ ಜನಪದ ಗೀತೆಗಳಿವೆ, ಬುರ್ರಕಥಾ ಇದೆ, ಡೊಕ್ಕಲ ಕರುವು ಅಂತ ಒಂದಿದೆ.
ಅಲ್ಲಿ ವೆಲಪನೂರು, ವೆಲಗೋಡು ಆ ಪ್ರದೇಶದಲ್ಲಿ ಯಾರಾದ್ರೂ ಹೊಟ್ಟೆ ತುಂಬ ಊಟ ಮಾಡಿ ಬಂದ್ರೆ ಅವ್ರ ಹೊಟ್ಟೆಯನ್ನು ಕೊಯ್ದು ಅನ್ನವನ್ನು ತೆಗೆದು ತೊಳ್ಕೊಂಡು ತಿಂತಾ ಇದ್ರು ಅಂತ ಪದಗಳಿವೆ. ಅದು ಅಷ್ಟು ಭಯಾನಕವಾಗಿರ್ತಕ್ಕಂಥ ಬಡತನ ಇತ್ತು ಆಗಿನ ಕಾಲದಲ್ಲಿ. ಯಾರನ್ನಾದ್ರೂ ಒಂದು ಕ್ವಾರ್ಟರ್ ಸವರನ್ ಬ್ರ್ಯಾಂಡಿ, ಒಂದು ಬಿರಿಯಾನಿ ಕೊಟ್ಟರೆ ಯಾರನ್ನ ಬೇಕಾದ್ರೂ ಕೊಲ್ತಕ್ಕಂಥ ಜನ ಇದ್ರ ಅದು. ಯಾಕಂದ್ರೆ ಆ ಪ್ರದೇಶ, ನಾನಿದ್ದಂಥ ಊರು, ನಾವೆಲ್ಲ ಚಳುವಳಿಗಳ ಹಿನ್ನೆಲೆಯಿಂದ ಬಂದಂಥವ್ರು ಆದ್ರಿಂದ ನಾನು ಆಯ್ಕೆ ಮಾಡಿಕೊಂಡದ್ದು ಒಂದವಾಗಲಿ ಅಂತಕ್ಕಂಥ ನೀರಿಲ್ಲದ, ರಸ್ತೆ ಇಲ್ಲದ, ಮನೆ ಇಲ್ಲದ, ಅದು ಮನೆ ಅಲ್ಲದ ಮನೆ, ಅದು ಸ್ವಲ್ಪ ಕೆಮ್ಮಿದ್ರೆ ಚೇಳುಗಳು ಬೆಳೆದು ಆ ತರ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಇದು. ಕರೆಂಟ್ ಇಲ್ಲ ಅಂತ ಊರುಗಳಲ್ಲಿ ನಾವು ಈ ಬನಗರವಾಡಿ ಅಂತ ಒಂದು ಕಾದಂಬರಿ ಇದೆ ಮರಾಠಿಯಲ್ಲಿ, ಬನಗರವಾಡಿ ಅಂತ ಸ್ವಾಮಿ ಓದಿರ್. ಆ ಬನಗರವಾಡಿ ಅಲ್ಲಿ ಏನ್ ಬರ್ತದೋ ಅದಕ್ಕಿಂತ ಭಯಾನಕವಾಗಿರೋ ಹಳ್ಳಿ ಅದು. ಅಂತ ಹಳ್ಳಿಗಳಲ್ಲಿ ನಾವು 10 ವರ್ಷ ಇದ್ದ ಕಾರಣಕ್ಕೆ ಆ ಅನುಭವಗಳನ್ನ ಬರಲೇಬೇಕಾದಂತ ಅನಿವಾರ್ಯತೆ ಆಯ್ತು. ಕಥೆಗಳನ್ನ ಆ ಹಳ್ಳಿ ಭರಿಸಿತದು. ಆಗಿನ ವಿದ್ಯಾರ್ಥಿಗಳನ್ನ ನಾನೇನು 75ರಿಂದ 84ರವರೆಗೆ ಏನ್ ಕಲಿಸಿದೆ ಆ ವಿದ್ಯಾರ್ಥಿಗಳು ನೋಡಿದ್ರೆ ಮೊನ್ನೆ ಹೋಗಿದ್ದೆ ನಾನು ಒಂದುವಾಗ್ಲಿಗೆ. ಆ ಒಂದುವಾಗ್ಲಿಗೆ ಅವ್ರು ಬಹಳ ಮುದುಕರಾಗಿದ್ದಾರೆ, ಆಗ್ಲೇ ಮಕ್ಕಳು ಇಂಜಿನಿಯರ್ಗಳಾಗಿದ್ದಾರೆ. ಮೊದಲಿದ್ದಂತ ಒಂದು ಭೀಕರವಾಗಿರ್ತಕ್ಕಂಥ ಜಾತಿ ವ್ಯವಸ್ಥೆ, ಅಸಮಾನತೆ ಇಲ್ಲ ಅಲ್ಲಿ. ಯಾರ ಮನೆಯಲ್ಲಿ ಕೂಡ ದನಗಳು, ಎಷ್ಟೊಂದು ದನಗಳಿದ್ವು, ಈಗ ದನಗಳಿಲ್ಲ. ನಂದಿನಿ ಹಾಲು ಬರುತ್ತೆ, ಅದು ದೊಡ್ಡ ಪಾಲು ಬರ್ತದೆ, ಅದೆಲ್ಲ ಬರ್ತದೆ. ಎಲ್ಲ ಸುಖವಾಗಿದ್ದಾರೆ, ಎಲ್ಲರ ಮನೆ ಕಾರುಗಳಿವೆ. ಆಗಿರ್ಲಿಲ್ಲ ಆಗಿನ ಪರಿಸ್ಥಿತಿ. ಅಂದ್ರೆ ನಾನು ಕಲಿಸ್ತಿರ್ತ ಸ್ಕೂಲಿಗೆ ಮಾಡರ್ನ್ ಆಗಿರ್ತಕ್ಕಂಥ ವೀರಭದ್ರ ದೇವ್ರ ಗುಡಿ ಏನಾಗಿದೆ, ವೀರಭದ್ರೇಶ್ವರ ಟೆಂಪಲ್ ಆಗಿದೆ. ಗುಡಿ ಹೋಗಿ ಟೆಂಪಲ್ ಆಗಿದೆ. ಆಗ ಪೂಜಿಸ್ಕೊಳ್ತಾ ಇಲ್ಲ ಅಲ್ಲಿ, ವೀರಭದ್ರ ದೇವ್ರಿಗೆ ಪೂಜಿಸ್ಕೊಳ್ತಾ ಇದೆ. ಇಷ್ಟು ಚೇಂಜಸ್ ಆಗಿದೆ. ಅದನ್ನ ನೋಡಿದ್ರೆ ಸಂತೋಷ ಆಗುತ್ತೆ. ನನ್ನ ನಿಜವಾದ ಸಾಹಿತ್ಯಿಕ ಕೃತಿಗಳು ಯಾವುವು ಅಂದ್ರೆ ನಾವು ಬರೆದರವಲ್ಲ, ಅಕ್ಷರ ರೂಪದಲ್ಲಿ ಇರ್ತಕ್ಕಂಥವರಲ್ಲ. ನಾವೇನ್ ಪಾಠ ಕಲಿಸಿದ್ನಲ್ಲ, ನಾನೇನ್ ಮಕ್ಕಳಿಗೆ ಹೇಳಿದ, ಮಕ್ಕಳು ಏನ್ ವೃತ್ತರಾಗಿದ್ದಾರೆ ಈಗ, ಅವ್ರು ನನ್ನ ನಿಜವಾದ ನನ್ನ ಸಾಹಿತ್ಯದ ವಾರಸುದಾರರು. ಅವ್ರ ಕೃತಿಗಳು, ನನ್ನ ಕೃತಿಗಳು ನಿಜವಾದ ಕೃತಿಗಳಂದ್ರೆ ರಂಗಾರೆಡ್ಡಿ, ಅವೇನೇನು ಇದ್ವಲ್ಲ, ಎಂಕಯ್ಯ, ಅವೇನು, ಅವರೆಲ್ಲ ನಮ್ಮ ಸ್ಟೂಡೆಂಟ್ಸ್. ಮೊನ್ನೆ ಮಾತಾಡ್ಸಕ್ ಬಂದೆ ನಾನು. ಭಾರತದಲ್ಲಿ ಭಾರತ ಅಂದ್ರೆ ಭಾರತ ಅಲ್ಲ, ಇಂಡಿಯಾ ಬೇರೆ, ನಗರ ಕೇಂದ್ರಿತ ಇಂಡಿಯಾ ಬೇರೆ, ಗ್ರಾಮೀಣ ಕೇಂದ್ರಿತ ಭಾರತ ಬೇರೆ. ನಾವು ಗ್ರಾಮೀಣ ಭಾರತದ ಜನ. ಗ್ರಾಮೀಣ ಭಾರತ ಹೆದ್ದಾರಿ ಲೇಖಕರಲ್ಲ ನಾವು, ಒಳಹಾದಿ ಲೇಖಕರು ನಾವು. ದಾರಿ ಇಲ್ಲದ ಕಡೆಗೆ ದಾರಿ ಮಾಡ್ಕೊಂಡು ಹೋಗ್ತಕ್ಕಂಥ ಲೇಖಕರು ನಾವು. ಹೆದ್ದಾರಿಗಿರೋ ಸವಲತ್ತು ನಮಗಿಲ್ಲ. ನಾವು ಉದ್ಯಾನವನಗಳ ಲೇಖಕರಲ್ಲ, ಕುರುಚಲು ಕಾಡ ಲೇಖಕರು. ಕುರುಚಲು ಕಾಡುಗಳನ್ನು ಬೆಳೀತಕ್ಕಂಥ ಜನ ನಾವು. ಅದ್ರಲ್ಲಿ ಛಂದಸ್ಸು, ಗಿಂದಸ್ಸು, ಸಂವಿಧಾನ, ಶೈಲಿ ಇತ್ಯಾದಿ ಏನಂತೀವಲ್ಲ ಗುರುತು ನಮಗಿಲ್ಲ. ಅವೆಲ್ಲ ಆ ಜಾಲಿ ಗಿಡಗಳ ಮಧ್ಯೆ ಬೆಳೆದಂಥವ್ರು ನಾವು. ಲೇಖಕರ ಹೊಲ ಇದೆಯಲ್ಲ, ಇಲ್ಲ, ನಾವು ಆಯ್ಕೆ, ನಮ್ಮನ್ನ ಬದುಕು ಆಯ್ಕೆ ಮಾಡ್ಕೊಂಡಿರ್ತದೆ. ಇವನು ಇಲ್ಲಿ ಆತರ ಕಫನ್. ಈಗ ಪ್ರೇಮ್ಚಂದ್ ಅವರ, ನೀವು ಹಿಂದಿ ಪ್ರೊಫೆಸರ್ ಆಗಿದ್ರಿಂದ ಪ್ರೇಮ್ಚಂದ್ರ ಬಗ್ಗೆ ಹೇಳ್ತೀರ. ನಾನು ಚಾಪ್ಲಿನ್ ಬಗ್ಗೆ ಮಾತಾಡ್ದೆ. ಚಾಪ್ಲಿನ್ ಅವರ ಬಾಲ್ಯ ನಮ್ಮ ಬಾಲ್ಯ ಎಲ್ಲ ಒಂದೇ. ಅವ್ರೇನ್ ಬಾಲ್ಯದಲ್ಲಿ ಏನೇನು ಅವಮಾನಗಳನ್ನ ಅನುಭವಿಸಿದ್ರು, ಒಬ್ಬ ಲೇಖಕನಾಗಿ ನನ್ನ ಬಾಲ್ಯದಲ್ಲಿ ಕೂಡ ನಾನು ಅದಕ್ಕಿಂತ ಭೀಕರವಾಗಿರ್ತಕ್ಕಂಥ ಅವಮಾನಗಳನ್ನ ಅನುಭವಿಸಿದೀವಿ ನಾವು ಆಗಿನ ಕಾಲದಲ್ಲಿ. ಈಗಿಲ್ಲ, ಎಲ್ಲ ಗೌರ್ಮೆಂಟ್ ಅಕ್ಕಿ ಕೊಡ್ತಾ ಐತೆ, ಎಲ್ಲರೂ ಸುಖವಾಗಿದ್ದಾರೆ. ಆಗಿನ ಕಾಲದಲ್ಲಿ ನಾವು ಸ್ಕೂಲಲ್ಲಿ ಏನಾದ್ರು ಹಾಲು ಕೊಡ್ತಾ ಇದ್ರಲ್ಲ, ಹಾಲು ಕುಡಿಲಿಕ್ಕೆ, ಅವ್ರು ಮಾಡಿರ್ತಕ್ಕಂಥ ಉಪ್ಪಿಟ್ಟು ತಿನ್ಲಿಕ್ಕೆ, ಅದು ನಮ್ಮ ಬದುಕಿನ ಅನಿವಾರ್ಯತೆ ಆಗಿತ್ತು ಆಗಿನ ಕಾಲದಲ್ಲಿ. ಈಗಿಲ್ಲ, ನನ್ನ ಮಕ್ಕಳಿಗಿಲ್ಲ, ನಿಮಗಿಲ್ಲ, ಯಾರಿಗಿಲ್ಲ, ಅದೆಲ್ಲ ಅಲ್ವಾ ದುರ್ದೃಷ್ಟ. ಮಕ್ಕಳು ಇಬ್ರು ಕೂಡ ಬಹಳ, ಅವ್ರು ಕೂಡ ಕವಿಗಳ, ಒಬ್ಬ ಪ್ರವರ ಕವಿ. ಅವ್ರು ನಿಮ್ಮ ಕಥೆಗಳು, ಮುಂಚಿನ ಕಥೆಗಳು ಓದಿದಾಗ ಏನು ಹೇಗೆ ಸಂಭವಿಸಿದ? ನನ್ನ ಕಥೆಗಳು ಓದಿರಿ ಅಂತ ನನಗೆ ನಂಬಿಕೆ ಇಲ್ಲ. ಆಮೇಲೆ ಈಗಿನ ಏನಾಗಿದೆ ಅಂದ್ರೆ, ಯಾರು ಓದದೇ ಲೇಖಕರಾಗ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿದೆ.
ಯಾರು ಓದ್ಬೇಕಾಗಿಲ್ಲ. ಯಾವುದೋ ಅತ್ಯಂತ ಜನಪ್ರಿಯ ಕೃತಿಗಳನ್ನ ಓದಿ ಒಬ್ಬ ಜನಪ್ರಿಯ ಲೇಖಕರಾಗ್ತಾರೆ. ನಾವೆಲ್ಲ ಅಭಿಜಾತ ಕೃತಿಗಳನ್ನು ಓದಿದ್ವಿ, ಸಂಸ್ಕೃತ ಓದಿದ್ವಿ, ಪಂಪ, ರನ್ನ, ಕುಮಾರವ್ಯಾಸ ಇವನ್ನೆಲ್ಲ ಓದಿ ಒಂದು ಭಾಷೆಯನ್ನು ರೂಢಿಸ್ಕೊಂಡ್ವಿ. ಒಬ್ಬ ಲೇಖಕನಿಗೆ ಇರಬೇಕಾದ ಯಾವುದು ಅಂದ್ರೆ ಅಬ್ಸರ್ವೇಷನ್, ಕಲ್ಟಿವೇಶನ್ ಅಂಡ್ ಇಮ್ಯಾಜಿನೇಷನ್, ಇವು ಮೂರು ಇರ್ಬೇಕು ತಾನೆ. ಆ ಮೂರನ್ನ ನಾವು ಆ ಮಂತ್ರದಂಡಗಳನ್ನ ವಶಪಡಿಸ್ಲಿಕ್ಕೆ ನಾವು ಬದುಕಿನಲ್ಲಿ ಎಷ್ಟೋ ಹೋರಾಟ ಮಾಡಿದ್ವಿ ಅಲ್ವಾ. ಅದು ಬರಿತಾ ಇದ್ದಾರೆ. ಬರೆಯುವಾಗ್ಲೂ ಕೂಡ ಭಾಷೆ ಯಾಕೆ ದುರ್ಬಲ ಆಗುತ್ತೆ ಅಂದ್ರೆ ಯಾವ ಓದಿಲ್ಲ ಅವು. ಸುಮ್ಮನೆ ಒಂದು ಕಾದಂಬರಿ ಅಥವಾ ಒಂದು ಕವಿತೆ ಓದಿದಾದ್ರೆ ನಾವು ಈ ಬೇಂದ್ರೆ ಮೊನ್ನೆ ನಮ್ಮ ಪ್ರಕಾಶ್ ಕಂಬತ್ತಳ್ಳಿ ಅವ್ರ ಬೇಂದ್ರನ್ನ ಯಾರು ಕೇಳ್ತಾನೆ ಇಲ್ಲ. ಅವ್ರು ಹೇಳಿದ್ರು ಬೇಂದ್ರನ್ನ ಯಾರು ಕೇಳ್ತಾ ಇಲ್ಲ, ಮಾಸ್ತಿ ಅವ್ರನ್ನ ಯಾರು ಓದ್ತಾ ಇಲ್ಲ, ಬಾಗ್ಲುಡಿ ದೇವರಾಯರ ಕಥೆಗಳನ್ನು ಓದ್ತಾ ಇಲ್ಲ. ಯಾರಿಗೆ ಬಾಗ್ಲುಡಿ ಅದು ಗೊತ್ತೇ ಇಲ್ಲ. ನಾವು ಮಲ್ಲೇಶಿಯ ನಲ್ಲೆಯರು ಕೆರೂರು ವಾಸುದೇವಾಚಾರ್ಯ ಕಥೆಗೆ ಓದಿ ಕೆರೂರಿಗೆ ಹೋಗಿ ನಾನು ನಮ್ಮ ಪ್ರಮೋದ್ ಹೋಗಿ ಅವ್ರ ಮನೆ ಹುಡುಕಿ ಹಳೆ ಮನೆ ನಮಸ್ಕಾರ ಮಾಡಿ ಬಂದ್ವಿ. ಆ ಮನೆಗೆ ಹೋಗಿ ಕೆರೂರು ಈಗಿಲ್ಲ, ಆ ಕುತೂಹಲ ಇಲ್ಲ. ಕನ್ನಡದ ಬಗ್ಗೆ ವಿಸ್ಮಯ ಕುತೂಹಲ ಕೆಳಿಸ್ತಕ್ಕಂತ ಪಠ್ಯಕ್ರಮ ಇಲ್ಲ, ಪಾಠ ಹೇಳ್ತಕ್ಕಂಥವ್ರು ಇಲ್ಲ. ಇದು ಹಿಂಗ ನಮ್ಮ ಮೇಷ್ಟ್ರುಗಳಿದ್ರು ಕತ್ಲಾಗವರೆಗೂ ಇನ್ನೇನು ಅಕ್ಷರ ಕಾಣಲ್ಲ ಅನ್ನೋ ಕ್ಷಣದವರೆಗೂ ಪಾಠ ಮಾಡ್ತಾ ಇದ್ರು. ನಮ್ಮ ವಿಶ್ವನಾಥ ಅಡಿಗರಿದ್ದಾರೆ ನಮ್ಮೂರದ್ದು, ಆ ಪಾಠ ನಿರಂತರ ಪಾಠ ಮಾಡ್ತಾ ಇದ್ರು. ಈ ನಮ್ಮ ಜಂಬೂರ್ ಚಂದ್ರಶೇಖರಪ್ಪ ಮೇಷ್ಟ್ರು ಇತ್ಯಾದಿ ಅಲ್ವಾ ಅಡಿಗರೆ, ಅವರೆಲ್ಲ ನಮ್ಗೆ ಎಷ್ಟು ಈ ಮುದ್ದಣ್ಣ ಮನೋರಮೆ ಸಲ್ಲಾಪವನ್ನ ಹರಿದು ಕುಡಿಸಿದ್ರು. ಆಮೇಲೆ ಚಂದ್ರಶೇಖರ ನಾಗಭೂಷಣ್ ಶರ್ಮಾ ಅವರ ಲಕ್ಷ್ಮೀಶ ಭಾರತನ ಎಷ್ಟು ಬಾಯ್ಪಾಠ ಮಾಡ್ತಾ ಇದ್ವಿ. ಈಗಿಲ್ಲ, ಬಾಯ್ಪಾಠ ಮಾಡ್ತಕ್ಕಂಥದ್ದು ಏನಿಲ್ಲ, ಕಂಠಸ್ಥ ಮಾಡೋದೇ ಇಲ್ಲ ಹಳೆಗನ್ನಡ ಕಾವ್ಯಗಳನ್ನ ಯಾರು. ಅಲ್ಲ ಈ ಹಿನ್ನೆಲೆ ಇಲ್ಲಿ ಒಂದು ಭಾಷೆ ಕಲ್ಟಿವೇಶನ್. ಮಗ ನೆಕ್ಸ್ಟ್ ಜನರೇಷನ್ ಈಗ ನಾನು ಹೇಳಿದ್ದು ಆರ್ಥಿಕವಾಗಿ ಯಾಕಂದ್ರೆ ಚೆನ್ನೈ ಕಟ್ತಾ ಇದ್ರು ನಮ್ಮ ಹೆರಿಟೇಜ್ ಮುಂದೆ ಹೋಗ್ತಾ ಇದ್ರೆ ಇಲ್ಲ. ನಮ್ಮ ಹೆರಿಟೇಜ್ ಈ ನಮ್ಮ ಹೆರಿಟೇಜ್ ಹೋಗಕ್ ಸಾಧ್ಯನೇ ಇಲ್ಲ. ನಮ್ಮಷ್ಟು ಆಳವಾಗಿ ಬದುಕನ್ನು ಗ್ರಹಿಸಿರ್ತಕ್ಕಂಥವರು, ಆಮೇಲೆ ನೊಂದವರ ನೋವ ನೋಯದವರ ಎತ್ತಬಲ್ಲರು ಅಂತ ಅಕ್ಕಮಾದೇವಿ ಹೇಳ್ತಾಳಲ್ಲ, ಹಾಗೆ ನೊಂದವರ ನೋವಿಗೆ ಸ್ಪಂದಿಸ್ತಾ ಬಂದಿದ್ದೇವೆ ನಾವು ನಿರಂತರವಾಗಿ. ಈಗಿನ ಇಲ್ಲ, ಆ ಜನ ಬೇರೆ ನಾವೇ ಬೇರೆ. ಲೇಖಕಂದ್ರೆ ಸಪ್ರೇಟ್ ಆಗಿರ್ತಕ್ಕಂಥ ಹೈಲ್ಯಾಂಡ್ ಅನ್ಕೊಂಡ್ಬಿಟ್ಟಿದ್ದೀವಿ. ಅದು ಆಗ್ಬಾರ್ದು ಕೂಡ. ಸಮಾಜದ ಒಂದು ಘಟಕ ಲೇಖಕ. ಸಮಾಜ ನೋವಿನಲ್ಲಿ ಸ್ಪಂದಿಸ್ಬೇಕು. ನಮ್ಮ ಸಮಾಜ ಅಂತ ಹೇಳಿದ್ರೆ ಎಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಸಮಾಜ, ಅದು ನಮಗೆ ಅರ್ಥ ಆಗಲ್ಲ. ಜಾತಿ ವ್ಯವಸ್ಥೆ ಇದೆ, ಇಲ್ಲಿ ದೇವರುಗಳಿವೆ, ಪ್ರತಿಯೊಂದು ನದಿ ನೀರು ಪ್ರತಿಯೊಂದು ದೇವರು ಇದೆ ಈ ದೇಶದಲ್ಲಿ. 384 ಕೋಟಿ ದೇವರುಗಳಿರ್ತಕ್ಕಂಥ ದೇಶ. ಒಬ್ಬ ಮನುಷ್ಯನಿಗೆ 10-15 ದೇವರುಗಳಿವೆ. ನಾನು ನಮ್ಮ ಕಾರ್ನಲ್ಲಿ ಹೋಗುವಾಗ ಡ್ರೈವರ್ಗೆ ಹೇಳಿ ಪಕ್ಕದಲ್ಲಿ ಇರೋ ಕೈ ಮುಗಿತಿರ್ತಾರೆ, ನನಗೆ ಎಲ್ಲಿ ಆಕ್ಸಿಡೆಂಟ್ ಆಗತ್ತ ನನ್ನ ಭಯ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ, ರಸ್ತೆಯ ಅಕ್ಕಪಕ್ಕ ಯಾವುದೇ ಧಾರ್ಮಿಕ ಕೇಂದ್ರಗಳು, ಪ್ರಾರ್ಥನಾ ಸ್ಥಳಗಳು ಇರಬಾರದು ಅಂತ ಹೇಳಿದೆ. ಆದ್ರೂ ನಿರಂತರವಾಗಿ ದೇವರುಗಳನ್ನ ಸೃಷ್ಟಿಸೋ ಏಕೈಕ ದೇಶ ಯಾವುದು ಅಂದ್ರೆ ಈ ನನ್ನ ದೇಶ. ಆದ್ರೆ ಇಲ್ಲಿ ಮನುಷ್ಯನೇ ಅಪವಿತ್ರ. ಇಲ್ಲಿ ಮನುಷ್ಯನನ್ನೇ ಮುಟ್ಟಲ್ಲ ನಾವು. ಯಾಕೆ ಹೇಳಿ? ಇಂಥ ಮನುಷ್ಯನನ್ನು ಮುಟ್ಟದೇ ಇರತಕ್ಕಂಥ ಸಮಾಜದಲ್ಲಿ, ಅನ್ಟಚಬಿಲಿಟಿ ಇರ್ತಕ್ಕಂಥ ಇದರಲ್ಲಿ ಲೇಖಕನ ಜವಾಬ್ದಾರಿ ಏನಿಲ್ಲ ಅಲ್ವಾ? ಒಂದು ಮಾತು ಹೇಳ್ತೀನಿ, ಈ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಿಗಿಂತ ನಿಜವಾದ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳಲ್ಲಿ ಹಳ್ಳಿ ಒಳಗಡೆ ಒಂದು ಎಮ್ಮಿ ಸತ್ತಾರೆ. ಆ ಸಮುದಾಯ ಬಂದು ಅವರನ್ನು ಕಟ್ ಮಾಡಿ ಪೀಸ್ ಮಾಡಿರ್ತಾರೋ ಅವರು ನಿಜವಾದ ಆ ತಜ್ಞರು. ಇಲ್ಲ, ನಾನು ಒಂದು ಕಾಲಕ್ಕೆ ವಾದ ಮಾಡಿ ಈ ಬಯ್ಯು ಒಂದು ಪಂಗಡ ಇದೆ, ಅವ್ರು ಕೂಡ ನಾನು ಆಗ್ಲೇ ಟೀಕೆಗೊಳಗಾಗಿರ್ತಕ್ಕಂಥ ಲೇಖಕ. ಯಾಕಂದ್ರೆ ಈಗ ರಕ್ತ ಕಂಡ್ರೆ ಹೆದರ್ತಕ್ಕಂಥ, ಮಾಂಸ ಕಂಡ್ರೆ ಹೆದರ್ತಕ್ಕಂಥ ಪ್ಯೂರ್ ವೆಜಿಟೇರಿಯನ್ ಆಗಿರ್ತಕ್ಕಂಥ ಅವ್ರನ್ನ ಸರ್ಜರಿ ಬಿಟ್ಟರೆ ಏನಾಗುತ್ತೆ ಅಲ್ವಾ? ಸ್ವಲ್ಪ ಆತಂಕಕರ.
ಅದನ್ನೇ ಒಬ್ಬ ರಕ್ತ ಬಲ್ಲ ಮಾಂಸ ಬಲ್ಲ ತಿಂತಕ್ಕಂಥ ವ್ಯಕ್ತಿ, ಆ ಹಿನ್ನೆಲೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಸರ್ಜನ್ ಆದ್ರೆ ಸ್ವಲ್ಪ ಪ್ರಾಣಾಪಾಯ ಕಡಿಮೆ ರೋಗಿಗಳಿಗೆ ಅಂತ ಅನಿಸುತ್ತೆ. ಆಮೇಲೆ ಈ ಬೋವಿ ಜನಾಂಗ ಏನಿದೆ, ಮನೆ ಕಟ್ತಕ್ಕಂಥ ಹಿನ್ನೆಲೆ ಬಂದರೆ ಸಿವಿಲ್ ಇಂಜಿನಿಯರ್ಸ್, ಈ ತರ ಆ ಕಸುಬು ಹಿನ್ನೆಲೆಯಿಂದ ಬಂದಂತವರಿಗೆ ಕೋರ್ಸ್ಗಳನ್ನ ನಿಗದಿ ಮಾಡ್ಬೇಕು. ಇಲ್ಲಿ ಡಾಕ್ಟರ್ ಅದ್ರ ಮತ್ತೆ ನಿಗದಿ ಮಾಡ್ಬೇಕಂತ ಹೇಳ್ತೀನಿ. ಇಂದಿನ ಹೊಸ ಬರಹಗಾರರಿಗೆ ನೀವು ಸಂದೇಶ ಹೊಸ ಬರಹ, ಹೊಸ ಓದುಗರಿಗೆ ಅಂತ ಅಂದ್ರೆ ಚೆನ್ನಾಗಿ ಓದ್ಬೇಕು, ಓದ್ಬೇಕು. ಕೇವಲ ನನ್ನ ಕಾದಂಬರಿ ಓದಿದ್ರಷ್ಟಲ್ಲ, ನಾನು ಹೇಳಿದ್ನಲ್ಲ ಹಳೆಗನ್ನಡ ನವೋದಯ ಕಾಲದ ಈ ಮಾಸ್ತಿ, ಯಾವ ಕಾರಣಕ್ಕೂ ಮಾಸ್ತಿಯವರನ್ನು ಮರೆಯದೇ ಓದ್ಬೇಕು ನಾವು. ನವೋದಯ ಕಾಲದ ಗಿರಿಟಿ ಗೋವಿಂದರಾಜ್ ಅವರ ಮಳೆ ಅವನ್ನ ಓದ್ಲೇಬೇಕು, ಬಾಯ್ಪಾಠ ಮಾಡ್ಬೇಕು. ರಾಘವೇಂದ್ರ ಕಾಸಿನೀಸ್ ಅವರ ತಬ್ಬಲಿಗಳು ಓದ್ತಾ ಇದ್ರೆ ನಾವು ಕಾದಂಬರಿ ಕಥೆಗಾರ ಆಗಕ್ಕೆ ಸಾಧ್ಯ ಇಲ್ಲ. ರಾಜಶೇಖರ್ ನಿರ್ಮಾಣ ಅಲ್ವಾ. ಆಮೇಲೆ BC ದೇಸಾಯಿ ಅಂತ ಬರೀತಾ ಇದ್ದಾರೆ, ರಾಮದುರ್ಗ ಹಿನ್ನೆಲೆ. ಸರ್ವಶ್ರೇಷ್ಠ ಭಾರತದಲ್ಲಿ ಕನ್ನಡದಲ್ಲಿ ಇದ್ದಷ್ಟು ಸರ್ವಶ್ರೇಷ್ಠ ಕಥೆಗಾರರು ಬೇರೆ ಭಾಷೆಗಳಲ್ಲಿ ಇದ್ದಾರೆ. ಅಷ್ಟು ಪವರ್ಫುಲ್ ಕಥೆಗಾರರು ಕನ್ನಡದಲ್ಲಿ ಇದ್ದಾರೆ. ಅವನು ಓದ್ಬೇಕಷ್ಟೇ. ವಸುಧೇಂದ್ರ ಕಾದಂಬರಿ ಓದಿ ನಾವು ಕಾದಂಬರಿ ಬರೆಯೋದಲ್ಲ, ಅದು ವಸುಧೇಂದ್ರ ಅವರು ಕುಮಾರವ್ಯಾಸ ಭಾರತ ಒಂದು ಅರ್ಧ ಅವ್ರ ಬಾಯಲ್ಲಿದೆ. ಈ ತಕ್ಷಣ ಕಥೆಗಾರ ಆಗಕ್ಕೆ ಸಾಧ್ಯ ಇಲ್ಲ. ಅದೊಂದು ಬಹಳ ಹಿನ್ನೆಲೆ ಬೇಕಲ್ಲ. ನಾನು ಹೇಳಿದ್ನಲ್ಲ, ಅಬ್ಸರ್ವೇಷನ್, ಕಲ್ಟಿವೇಷನ್ ಅಂಡ್ ಇಮ್ಯಾಜಿನೇಷನ್ ಇವೆಲ್ಲ ಇಲ್ಲದೆ. ಥ್ಯಾಂಕ್ ಯು. ಮತ್ತೆ ಧನ್ಯವಾದಗಳು.